ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಿಯಾ ಚವಾನ್ ವ್ಲಾಗ್ಸ್. ನನ್ನ ಹೆಸರು ಪ್ರಿಯಾ. ನಾನಿವತ್ತು ಅಳಸ್ ಜುಣ್ಕ ಮಾಡಾಕತ್ತೀನಿ. ಕೆಲವೊಬ್ರು ಇದನ್ನು ಪಿಟ್ಲ ಅಂತಾರೆ. ಪಿಟ್ಲ ಅಂದ್ರೆ ಒಂದು ಸ್ವಲ್ಪ ಗಟ್ಟಿ ಇರ್ತೈತಿ, ಅದಕ್ಕೆ ನಾ ಅಳಸ್ ಜುಣ್ಕ ಅಂತಲೂ ಅನ್ನತ್ತೀನಿ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಕಡೆ ಹೇಳಬೇಕಪ್ಪ ಅಂದ್ರೆ ಅಳಸ್ ಜುಣ್ಕ. ಅಳಸ್ ಜುಣ್ಕ ಮತ್ತು ಕಟ್ಟಿ ರೊಟ್ಟಿ ಇತ್ತಂದ್ರೆ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ. ತಿಂತಾ ಇದ್ರೆ ಏನು ಇನ್ನೂ ತಿನ್ಬೇಕಂತೆ ಅನ್ನಿಸ್ತೈತಿ. ಅದ್ರ ಸಂಬಂಧ ನಾ ಇಲ್ಲಿ ತೊಗೊಂಡು ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಟೊಮ್ಯಾಟೊ ಇದ್ರೊಳಗೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಕೆಲವೊಬ್ರಿಗೆ ಇಷ್ಟ ಆಗ್ತೈತಿ. ಇದನ್ನು ಎರಡು ಥರ ಮಾಡ್ತಾರೆ. ಕೆಲವೊಬ್ರು ಹುಂಚಿ ಹುಳಿ ಹಾಕಿ ಬೆಲ್ಲ ಹಾಕಿ ಹಂಗೆ ಮಾಡ್ತಾರೆ. ಬಟ್ ನಾನಿಲ್ಲಿ ಪಕ್ಕ ಉತ್ತರ ಕರ್ನಾಟಕ ಸ್ಟೈಲ್ ಖಾರ ಮಾಡಾಕತ್ತೀನಿ ಮಸ್ತ್. ನಾ ಇಲ್ಲಿ ತೊಗೊಂಡಿನಿ ಒಂದು ಟೊಮ್ಯಾಟೊ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ನಾ ಹಿಂಗೆ ಕುಟ್ಟು ತೊಗೊಂಡಿನಿ. ನಿಮ್ಮ ಕಡೆ ಇತ್ತಂದ್ರೆ ಒಳ್ಳಾಗ ಕುಟ್ಟು ಹಾಕೋರಿ, ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತೈತಿ. ನಾ ಇಲ್ಲಿ ಒಂದು ಬೆಳ್ಳುಳ್ಳಿ ತೊಗೊಂಡು ಒಂದು 6ರಿಂದ 7 ಮೆಣಸಿನ್ಕಾಯಿ ತೊಗೊಂಡಿನಿ. ಯಾಕಂದ್ರೆ ಸ್ವಲ್ಪ ಖಾರ ಜಾಸ್ತಿ ಉಣ್ತೇವೆ ನಾವು, ಅದಕ್ಕೆ ಚಲೋ ಹತ್ತೈತೆ ಅಂಥೇಳಿ. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಇಲ್ಲಿ ತೊಗೋಬೋದು. ಇಲ್ಲಿ ನಾನು ಹಿಟ್ಟು ತೊಗೊಂಡಿದ್ದು ನಿಮಗೆ ನಾನು ಅಂದ್ರೆ ಅಳತಿ ಹೇಳ್ತೀನಿ ನೋಡಿರಿ. ಈಗ ನೀವು 1 ಕಪ್ ಕಡ್ಲೆ ಹಿಟ್ಟು ತೊಗೊಳಕತ್ತಿದ್ರಂದ್ರೆ, ನೀವು ಅಳಸ್ ಜುಣ್ಕ ಮಾಡೋರಿದ್ರಂದ್ರೆ ಆ 1 ಕಪ್ ಹಿಟ್ಟಿಗೆ 3.5 ವಾಟೆ ನೀರು ಹಾಕ್ರಿ. ನೀವು ಗಟ್ಟಿ ಜುಣ್ಕ ಮಾಡಿ ಪಿಟ್ಲ ಮಾಡೋರಿದ್ರಂದ್ರೆ 1 ಕಪ್ಪಿಗೆ 2 ವಾಟೆ ನೀರು ಹಾಕ್ರಿ, ಸರಿ ಆಗ್ತೈತಿ. ಇದನ್ನು ಏನು ಮಾಡಿನಪ್ಪ ಅಂತಂದ್ರೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಮೊದಲು ಚೆಂದಂಗೆ ಏನೂ ಒಂದು ಸ್ವಲ್ಪ ಗಂಟು ಇರ್ಲಾರ್ದಂಗೆ ನಾನು ಎಲ್ಲ ಬಬಲ್ನ ಒಡ್ಕೊಂಡು ಕಲಿಸಿ ಇಟ್ಕೊಂಡಿನಿ ಸೈಡಿಗೆ. ಆಮೇಲೆ ಒಂದು ಕಡಾಯಿ ತೊಗೊಂಡು ಅದ್ರೊಳಗೆ ಒಂದು ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸ್ಮೆ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕರಿಬೇವನ್ನ ಹಾಕ್ಕೊಂಡು ಚೆಂದಂಗೆ ಹುರ್ಕೋತೀನಿ. ಉಳ್ಳಾಗಡ್ಡಿ ಎಲ್ಲ ಹುರಿದ ಮೇಲೆ ನಾ ಏನದು ಎಲ್ಲ ಇಟ್ಕೊಂಡಿದ್ದೆ, ಕುಟ್ಟಿಟ್ಕೊಂಡಿರೋವಂಥದ್ದು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆಂದಂಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ನೋಡ್ರಿ. ಇಲ್ಲಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಚೆಂದಂಗೆ ಫ್ರೈ ಆದಮೇಲೆ ನೀವಿಲ್ಲಿ ಟೊಮ್ಯಾಟೊ ಹಾಕ್ಕೋಬೋದು, ಇಲ್ಲಂತಂದ್ರೆ ಹುಂಚಿ ಹುಳಿ ಬೆಲ್ಲನೂ ಹಾಕ್ಕೋಬೋದು. ನಮಗೊಂದು ಸ್ವಲ್ಪ ಜಾಸ್ತಿನೇ ಖಾರ ಇಷ್ಟ, ಅದಕ್ಕೆ ನಾವಿಲ್ಲಿ ಏನು ಹುಂಚಿ ಹುಳಿ ಮತ್ತು ಬೆಲ್ಲ ಹಾಕ್ಕೊಂಡಿಲ್ಲ. ಇದನ್ನು ಚೆಂದಂಗೆ ಎಲ್ಲ ಟೊಮ್ಯಾಟೊ ಸಾಫ್ಟ್ ಆಗುತ್ತನ ಹುರ್ಕೋಬೇಕು. ಇಲ್ಲಿ ನಾನು ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕೀನಿ, ಯಾಕಂತಂದ್ರೆ ಜಲ್ದಿ ಟೊಮ್ಯಾಟೊ ಸಾಫ್ಟ್ ಆಗ್ಬೇಕಂಥೇಳಿ. ಟೊಮ್ಯಾಟೊ ಎಲ್ಲ ಸಾಫ್ಟ್ ಆದಮೇಲೆ ನಾವೇನು ಕಲಿಸಿಟ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗೆ ನಾನು ಆ್ಯಡ್ ಮಾಡ್ಕೊಂಡಿನಿ ನೋಡ್ರಿ. ಇಲ್ಲಿ ಅದೆಲ್ಲ ಕೆಳಗಡೆ ಗಂಟಿತ್ತಬೇಕೆಲ್ಲ ಚೆಂದಂಗೆ ತೆಗೆದು ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿನಿ. ಆಮೇಲೆ ನಾನು ಇಲ್ಲೊಂದು ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ. ಆಮೇಲೆ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ, ಇಷ್ಟೇ ನೋಡ್ರಿ. ಆಮೇಲೆ ಏನೂ ಇಲ್ಲ, ಮೀಡಿಯಮ್ ಫ್ಲೇಮ್ನಾಗ ಇಡೋದು, ಚೆಂದಂಗೆ ಕಲಿಸ್ಕೊತಾನೆ ಇರೋದು ಅಷ್ಟೇ. ಚೆಂದಂಗೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಇದನ್ನು ಕೈ ಅಳಿಗಾಡ್ಸ್ಕೊತಾನೆ ಇರಬೇಕು, ಇಲ್ಲಂತಂದ್ರೆ ಇದ್ರೊಳಗೆ ಜುಣ್ಕ ಒಳಗೆ ಗಂಟಾಗಿಬಿಡ್ತೈತಿ. ಹೀಗಾಗಿ ನಾವು ಚೆಂದಂಗೆ ಕೈ ಅಳಿಗಾಡ್ಸ್ಕೊತಾನೆ ಇರಬೇಕಾಗ್ತೈತಿ. ನೀವು ಕರೆಕ್ಟ್ ಅಳತಿ ಒಳಗೆ ನೀರು ಹಾಕಿದ್ರೆ ನಿಮಗೆ ಹೆಂಗೆ ಬೇಕು ಹಂಗೆ ಜುಣ್ಕ ರೆಡಿ ಆಗ್ತೈತಿ. ಎಷ್ಟು ಅಳತಿ ಅನ್ನೋದು ನಾನು ಆಗಲೇ ನಿಮಗೆ ಹೇಳೀನಿ. ಬೇಕಿತ್ತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೂ ನಾನು ಮೆನ್ಷನ್ ಮಾಡಿರ್ತೀನಂತ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ನೋಡಿರಿ, ನನ್ನ ಜುಣ್ಕ ಸೌಕಾಸಂಗಿ ಸ್ವಲ್ಪ ಗಟ್ಟಿಯಾಗತ್ತೈತಿ ನೋಡಿರಿ. ನಿಮಗೆ ಕಾಣಿಸೋದಿದೆ ಅನ್ನಿಸ್ತೈತಿ. ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡೆ ಚೆಂದಂಗೆ ಕೈ ಅಳಿಗಾಡ್ಸ್ಕೊತಾನೆ ಇರಬೇಕು, ಅಂದ್ರೆ ಚಲೋ ಫ್ಲೇವರು ಬರ್ತೈತಿ ಮತ್ತು ಗಂಟಾಗಲ್ಲ, ಟೇಸ್ಟಿಗೂ ತಿನ್ನಕ್ಕೂ ಚಲೋ ಅನ್ನಿಸ್ತೈತಿ. ಪಿಟ್ಲಾನು ಚಲೋ ಅನ್ನಿಸ್ತೈತಿ ಕೆಲವೊಬ್ರಿಗೆ. ಅಂದ್ರೆ ನೀವು ಅದನ್ನು ಒಂದು ದಿನ ಇಟ್ಟರೂ ಏನೂ ಆಗಲ್ಲ ಪಿಟ್ಲಾಗ. ಇದು ಅಳಸ್ ಜುಣ್ಕ ಒಂದು ಸ್ವಲ್ಪ ಜಲ್ದಿನೇ ಕೆಟ್ಟು ಬಿಡ್ತೈತಿ. ಹೀಗಾಗಿ ಜಾಸ್ತಿ ಜನ ಪಿಟ್ಲ ಮಾಡಿಕೊಂಡು ಊರಿಗೆಲ್ಲ ಹೋಗ್ತಾರೆ. ನೀವು ಬೇಕಿತ್ತಂದ್ರೆ ಗಟ್ಟಿ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಕೋಬೋದು. ಪಿಟ್ಲದ ರೆಸಿಪಿ ಬೇಕಿತ್ತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ, ಅದನ್ನು ಕೂಡ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಂತ. ನಾ ಇಲ್ಲಿ ಒಂದು ಸ್ವಲ್ಪ ಎಳ್ಳು ಹಾಕ್ಕೊಂಡಿನಿ, ಅದ್ರದ್ದು ಒಂದು ಚಲೋ ಫ್ಲೇವರ್ ಬರ್ತೈತಿ ಎಳ್ಳು. ನೀವು ಹುರಿದಿದ್ದು ಎಳ್ಳು ಇತ್ತಂದ್ರೆ ಹುರಿದಿದ್ದು ಎಳ್ಳು ಹಾಕೋರಿ, ಇಲ್ಲ ಹಸಿ ಎಳ್ಳು ಇತ್ತಂದ್ರೆ ಹಸಿ ಎಳ್ಳು ಹಾಕೋರಿ, ಎಲ್ಲನೂ ಚಲೋ ಅನ್ನಿಸ್ತೈತಿ. ನೋಡಿರಿ, ನಂದು ಚೆಂದಂಗೆ ಒಂದು 10ರಿಂದ 15 ನಿಮಿಷ ಚೆಂದಂಗೆ ಕುದಿಬೇಕಾಗ್ತೈತಿ ಹಿಟ್ಟು, ಅವಾಗೆ ನಮ್ದು ಜುಣ್ಕ ರೆಡಿ ಆಗ್ತೈತಿ. ನೋಡ್ರಿ ಎಷ್ಟು ಚಂದ ಬಿಸಿ ಬಿಸಿ ಜುಣ್ಕ ಮತ್ತು ರೊಟ್ಟಿ ಮೆಣಸಿನ್ಕಾಯಿ ಸೈಡಿಗೆ ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತೈತಿ. ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ. ಎಲ್ಲರಿಗೂ ಇದು ವಿಡಿಯೋ ಯೂಸ್ಫುಲ್ ಆಗೈತೆ ಅಂತ ಅನ್ಕೊತೀನಿ, ಮತ್ತು ಇದು ವಿಡಿಯೋ ಚಲೋ ಅನ್ಸೈತೆ ಅಂತ ಅನ್ಕೊತೀನಿ ರೀ. ಯೂಸ್ಫುಲ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತು ಹೀಗೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಬಾಯ್.